ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದು ಟೇಸ್ಟಿಯಾಗಿರೋವಂಥ ರೆಸಿಪಿನ ತಂದಿದ್ದೀನಿ ಇವತ್ತು. ನೋಡೋದಕ್ಕೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಥರ ಕಾಣ್ತಾ ಇದೆ, ಆದರೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಅಲ್ಲ ಇದು. ಮಾವಿನ ಹಣ್ಣಿನ ಶ್ರೀಖಂಡ ಮನೆಯಲ್ಲಿಯೇ ತುಂಬ ಸುಲಭವಾಗಿ ಮಾಡ್ಬೋದು. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೀನಿ, ಅರ್ಧ ಲೀಟ್ರು. ನಂದಿನಿ ಮೊಸರನ್ನ ತಗೊಂಡಿದ್ದೀನಿ, ಅರ್ಧ ಲೀಟ್ರು. ಇದನ್ನ ಒಂದು ಬಟ್ಟೆಯಲ್ಲಿ ಈ ಮೊಸರನ್ನ ಹಾಕಿ ಗಟ್ಟಿಯಾಗಿ ಇಂಟ್ಕೋಬೇಕಾಗತ್ತೆ. ನೀರೆಲ್ಲ ಬೇರೆ ಹಾಕಬೇಕು, ಗಟ್ಟಿ ಮೊಸರು ಬೇರೆ ಹಾಕಬೇಕು. ನೋಡಿ, ಈ ತರ ಒಂದು ಬಟ್ಟೆಯಲ್ಲಿ ನಾನು ಮೊಸರನ್ನೆಲ್ಲ ಹಾಕೊಳ್ತಾ ಇದ್ದೀನಿ, ಅರ್ಧ ಲೀಟರ್ ಮೊಸರನ್ನ. ಒಂದು ಸ್ಟ್ರೈನರ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ಈ ಮೊಸರನ್ನ ಇಡ್ಬೋದು. ಕೆಳಗಡೆ ಎಲ್ಲ ನೀರೆಲ್ಲ ಬರುತ್ತೆ, ಮೊಸರಿನ ನೀರು. ನೋಡಿ, ಒಂದು ಸ್ಟ್ರೈನರ್ ಹಾಕಿ ನಾನು ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಕೈನಲ್ಲಿ ಗಟ್ಟಿಯಾಗಿ ಹಿಂಡಬಹುದು. ಸಾಧ್ಯವಾದಷ್ಟು ನೀರೆಲ್ಲ ಹಿಳ್ಕೊಳುತ್ತೆ. ನೋಡಿ ಎಷ್ಟೊಂದು ನೀರು ಇಳ್ಕೊಂಡಿದೆ ಅಂತ ಅಂದು. ಈಗ ಸ್ವಲ್ಪ ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ. ಇಷ್ಟು ಹಿಂಡಿದ ನಂತರ ಕೂಡ ಇನ್ನೂ ನೀರಿನ ಅಂಶ ಇದೆ, ಇನ್ನೂ ಗಟ್ಟಿ ಆಗ್ಬೇಕು ಇದು ಮೊಸರು. ಹಾಗಾಗಿ ಹಿಂಡ್ಬಿಟ್ಟು ಅದ್ರ ಮೇಲೆ ಒಂದು ವೆಯ್ಟ್ ಏನಾದ್ರು ಇಟ್ರೆ, ಒಂದು 4 ರಿಂದ 5 ಗಂಟೆ ಇಟ್ರೆ ಸಾಕು, ನೀರೆಲ್ಲ ಚೆನ್ನಾಗಿ ಇಳ್ಕೊಳುತ್ತೆ. ನೋಡಿ, 5 ಗಂಟೆ ಆಗಿದೆ. ಈಗ ಎಷ್ಟೊಂದು ನೀರು ಇಳ್ಕೊಂಡಿದೆ ಅಂತ ಅಂದು ತೆಗೆದು ನೋಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು ಅಂತ ಅಂದು. ನೀರಿನ ಅಂಶ ಸ್ವಲ್ಪನೂ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ, ಈ ಗಟ್ಟಿ ಮೊಸರನ್ನ. ನೋಡಿ ಎಷ್ಟು ಗಟ್ಟಿಯಾಗಿದೆ ಮೊಸರು. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಮೊಸರನ್ನ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಪ್ರಮಾಣ ಇರೋ ಕಾರಣ ಕೈನಲ್ಲೇ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಬೌಲು ಮಾವಿನ ಹಣ್ಣಿನ ಪಲ್ಪನ್ನ ಹಾಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದೆ, ನೋಡ್ಬಿಟ್ಟು ನೀವು ಸಕ್ಕರೆಯನ್ನ ಹಾಕೋಬೇಕಾಗತ್ತೆ. ಹಾಗೆ ಒಂದು ಅರ್ಧ ಸ್ಪೂನು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಪುಡಿಯನ್ನ ಮಾಡ್ಕೊಂಡಿದ್ದೆ, ಆ ಪೌಡ್ರು ಅರ್ಧ ಸ್ಪೂನು. ಹಾಗೆ ಒಂದು ಅರ್ಧ ಬೌಲು ಸಕ್ಕರೆ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ ಇದನ್ನ. ಮಾವಿನ ಹಣ್ಣು, ಮೊಸರು, ಏಲಕ್ಕಿ ಪುಡಿ, ಸಕ್ಕರೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದ್ ಕಡೆ ಸ್ವಲ್ಪ ಬೆಚ್ಚಗಿರೋ ಹಾಲಿಗೆ ಒಂದು 5-6 ಕೇಸರಿ ದಳನ ಹಾಕಿ ನೆನೆ ಹಾಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಕೇಸರಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಬೇರೆ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. ಇದನ್ನ ಫ್ರಿಡ್ಜ್ ಅಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಶ್ರೀಖಂಡ. ಹಾಗೆ ಮೇಲ್ಗಡೆ ಅಲಂಕಾರಕ್ಕೆ ನಾನು ಒಂದು ಸ್ವಲ್ಪ ಮಾವಿನ ಹಣ್ಣಿನ ಪೀಸನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಬಾದಾಮಿಯನ್ನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೇಸರಿ ದಳಗಳನ್ನ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಡೋಣ. ನೋಡಿ, ಅರ್ಧ ಗಂಟೆಯ ನಂತರ ಎಷ್ಟು ಚೆನ್ನಾಗಿದೆ ಅಂತ. ಸ್ವಲ್ಪ ಗಟ್ಟಿ ಕೂಡ ಆಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ.
ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೇ ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.